ವಿಚಾರಕ್ಕೆ ಇಟ್ಟುಕೊಂಡ ವಿಷಯವು ಶರಣರ ಸಂಘ. ಪ್ರತಿಯೊಬ್ಬ ಜೀವನು ಸಂಘಜೀವಿ. ಆ ಜೀವನಾದಂಥವನಿಗೆ ಯಾವ ಸಂಘದಿಂದ ಪೂರ್ವ ಸುಕೃತ ಉದಯವಾಗಿ ಅವರ ಸಾನ್ನಿಧ್ಯವನ್ನು ಹೊಂದಿ ಅವರ ಸೇವಾದಿಗಳನ್ನು ಮಾಡಿ ಕರುಣೆಯನ್ನು ಪ್ರಾಪ್ತಿ ಮಾಡಿಕೊಂಡು ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆನ್ನುವ ಉತ್ಕಟವಾದ ಇಚ್ಛೆಯುಳ್ಳವನ. ಸಂಘದಿಂದ ಏನು ನಾವು ಕೆಡಿಸ್ಕೋಬೇಕು ಅಂದರೆ, ಒಬ್ಬ ಮಹಾತ್ಮನ ಸಂಘದಿಂದ ಲಿಂಗ ಶರೀರವು ಭಂಗವಾಗಲಿ. ಸ್ಥೂಲ ಶರೀರ ಹೇಳಿಲ್ಲ ನಾವು ಇಲ್ಲಿ. ಮಹಾತ್ಮರ ಸಂಘದಿಂದ ಲಿಂಗ ಶರೀರ ಅಂತಾರೆ. 17 ತತ್ವಾತ್ಮಕವಾದ ಲಿಂಗ ಶರೀರ. ನಾವು ಮಾಡಿದಂಥ ಪಾಪ ಕರ್ಮಗಳು ಎಲ್ಲಿ ಇರ್ತಾವಪ್ಪ ಅಂದ್ರೆ ಅಲ್ಲೇ ಇರುವವು. ಮನಸ್ಸಿನ್ಯಾಗ ಅಥವಾ ಬುದ್ಧಿಯಾಗ ಅಲ್ಲೇ ಇರ್ತಾವೆ. ನಾವು ಅನ್ಬೋದು, ನಾವು ಮಾಡಿದ್ದು ಯಾರು ನೋಡ್ಕೊಂಡಾರ, ಕಣ್ಣಿಲಿ ಯಾರು ನೋಡಾರ ಅಂತಂಬೋದು. ಆ ಮಾಡಿದ್ದು ನಿನಗೆ ಗೊತ್ತು ಅಂತ. ಅದು ಹೆಂಗೆ ಗೊತ್ತು ಹಿಡಿಬೇಕ್ರಿ ನಾವು ಒಂದು ಕೇಳಿದ್ರೆ, ನಮ್ಮ ಮನಸ್ಸಿನಾಗ ಕೆಟ್ಟ ವಿಚಾರ ಮಾಡಕ್ಕತ್ತಂದ್ರೆ ಅದು ಪಾಪದ್ದಂತ ತಿಳ್ಕೊಂಡೆ ಬಿಡ್ಬೇಕು. ಮತ್ತೊಂದು ಕೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಪಾಪದ್ದು ಅದು. ಯಾಕೆ ಪಾಪ ಬುದ್ಧಿ ಉಳ್ಳವರ ಕೆಡಕ ಮಾಡೋರು, ದ್ವೇಷಗುಣ ಮಾಡೋರು, ಒಳ್ಳೆಯದ ಗುಣಕರ ಕೆಡಿಸ್ತಾರೆ. ಮತ್ತೊಟ್ಟದ ಮಾಡಿ ಅದನ್ನು ಕೆಟ್ಟಪ್ಪ ಅದನ್ನು ಒಳ್ಳೇದು ಮಾಡ್ಕೋಬೇಕೆನ್ನುವ ಈ ಬುದ್ಧಿ ಸತಕ್ಕೆ ಹುಟ್ಟುದಿಲ್ಲ ಅವರಿಗೆ. ಇದು ಒಳಗೆ ವಾಸನಾ ರೂಪವಾಗಿ ಇದ್ದುಕೊಂಡು ಏನು ಮಾಡ್ತದನ ಅವಳನ್ನು ಹೀನವಾದ ಜನ್ಮಕ್ಕೆ ಒಯ್ತೈತಿ ಅಂತ ನಿಜ. ಯಾವ ಜನ್ಮಕ್ಕೆ ಒಯ್ತಂದ್ರೆ ಪಾಪ ಅನ್ನೋ ಗುಣದಿಂದ ಗಿಡಮರ ಕ್ರಿಮಿಗಳ ರೂಪ ಆಗಿ, ಕೀಟ ಪತಂಗಾದಿಯಾಗಿ, ಅಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧೆ ಗಲಸಿ ಅಂತ ನಿದ್ರೆ ಬಾರದಿದನ್ನ ಪರಿಭವ ದುಃಖ ಸಮುದ್ರವ ಸಾಯಸವ ನೆನೆದು ಅಂತ. ನಿದ್ರೆ ಹತ್ತಂಗಿಲ್ರಿ ಅವ್ರು ಬೇಕಾರೆ ನೋಡ್ಬೇಕಾರೆ ಹತ್ತಂಗಿಲ್ಲ ಅಂತಾರ. ಹಂಗ ಲಿಂಗ ಶರೀರವಾದ ಭಂಗವಾಗಬೇಕಾದ್ರೆ ವಾಸನಾ ಕಳ್ಕೋಬೇಕಂದ್ರೆ ಅದನ್ನು ಏನು ಮಾಡ್ಕೋಬೇಕಪ್ಪ ಅನ್ನೋದಕ್ಕೆ ಯಾವ ಸಾಧನ ಅದು ನಿಜಗೊಂಡು ಶರಣರ ಅಂತ ಒಂದು ಮಾತಿಟ್ಟಿಲ್ಲ ಅವರು. ಶರಣರ ಅಂದ್ರೆ ಶರಣರಂದ್ರೆ ಯಾರು ಅಂದ್ರೆ ಒಂದೇ ಮಾತಿನಾಗ ನಿರ್ವೈರಂ ಸಮದರ್ಶಿನ ಅಂತ ಹೇಳ್ತಾರೆ ಅವರು. ವೈರತ್ವ ಇರುವುದಲ್ಲ ಅವರಲ್ಲಿ, ನಿರ್ವೈರಂ ಅಂತ. ಎಲ್ಲರನ್ನೂ ಸಮಭಾವನೆಯನ್ನು ಕಾಣ್ತಕ್ಕಂಥ ನಿರ್ವೈರಂ. ಯಾಕ ವೈರತ್ವ ಬರಬೇಕಂದ್ರೆ ಒಳಗ ಅಹಂಕಾರ ಅಭಿಮಾನ ಇತ್ತಂದ್ರೆ ಅಲ್ಲಿ ವೈರತ್ವ ಕೂಡ್ತೈತೆ ನೋಡೋದು. ಅಲ್ಲಿ ವೈರತ್ವ ಕೂಡ್ತೈತೆ. ನಿರ್ವೈರಂ ಸಮದರ್ಶಿನ ಅಂತ ಎಲ್ಲರಲ್ಲಿ ಆತ್ಮ ಸ್ವರೂಪ ಭಾವನೆಯನ್ನೇ ಕಾಣ್ತಾನೆ. ಹೆಂಗೆ ಕಾಣ್ತಾನ? ನಾಮರೂಪ ತೋರುವುದಿಲ್ಲ ಅವಂಗ. ಕೇವಲ ಅಸ್ಥಿ ಬಾತಿ ಪ್ರಿಯವಾದ ಆತ್ಮನ ಆನಂದದಲ್ಲೇ ಇರ್ತಾನ. ಅಂತ ಶರಣ. ಅವನ ವೃತ್ತಿ ಅಂತರ್ಮುಖವಾದಾಗನು ಆನಂದದಲ್ಲೇ ಇರ್ತಾನ. ಪ್ರಾರಬ್ಧ ಕರ್ಮಾನುಸಾರವಾಗಿ ವೃತ್ತಿ ಬಹಿರ್ಮುಖವಾದಾಗನು ಅದೇ ಆನಂದ ಇರ್ತತಿ. ಆ ಆನಂದವೇ ಏನಕ್ಕತಿ ನಮ್ಮೆಲ್ಲ ಜೀವಿಗಳ ಮೇಲೆ ಪಸರಿತದಂದ್ರೆ ನಮ್ಮ ಕರ್ಮಗಳು ನಾಶವಾಗುತ್ತದೆ ಅಂತ. ಅದಕ್ಕೆ ಶರಣ ಅಂತ ಪದ ಇಟ್ಟರಲ್ಲ ಅವರು. ಅದಕ್ಕೆ ಶರಣ ಸಂಘ. ಅದಕ್ಕೆ ನಿಜಗೊಂಡು ಇನ್ನೊಂದರಿ ಸಾಧು ಸಮಾಗಮ ನಾದಿಗಳಿಂದ ಸಾಧಿತ ಮಾದುದು ಪುಣ್ಯದ ವೃಂದ. ಬಹಳ ಸುಂದರವಾಗಿ ಮಾತು ಹೇಳಿದರು. ಆ ಶರಣರ ಸಂಘದಿಂದ ನಮ್ಮ ಲಿಂಗ ಶರೀರವು ಹೆಂಗೆ ಭಂಗವಾಗುತ್ತದೆ ಅದಕ್ಕೆ ಸಾಧನ ಹೇಳ್ತಾರೆ ಅವರು. ಅದಕ್ಕೆ ನಮಗೆ ಮೊದಲು ಮಂತ್ರ ಉಪದೇಶವನ್ನು ಕೊಡ್ತಾರೆ. ಮಂತ್ರವನ್ನು ಅನುಸಂಧಾನವನ್ನು ಮಾಡುತ್ತಾ ಏನಕತಿ ಸರ್ವೇಶಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಅಂತ ಹೇಳ್ತಿ. ಯಾವಾಗ ಪಾಪ ನಿವೃತ್ತಿ ಆದಾಗ ಪುಣ್ಯ ಉದಯವಾಗುತ್ತದೆ. ನನಗೆ ಪುಣ್ಯ ಉದಯಕ್ಕಂದ್ರೆ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಮಹಾತ್ಮರ ಮುಖಾಂತರ ಎಳ್ಳು
ಮಹಾವಾಕ್ಯಗಳ ಅರ್ಥವನ್ನು ಕೇಳಬೇಕು, ನನ್ನ ಜೀವನವನ್ನೇ ಉದ್ಧಾರ ಮಾಡಬೇಕು ಅನ್ನುವ ಈಲಬಲಿಕೆಯನ್ನು ಆಕೈತಿ. ಶರಣರ ಸಂಘ ಅಗತ್ಯಜೆ ದುರ್ಜನ ಸಂಸರ್ಗಂ ಭಜತ್ ಸಾಧು ಸಮಾಗಮ ಕುರು ಪುಣ್ಯೋ ಅಹೋರಾತ್ರಿ ಶರಂ ನಿತ್ಯ ಅನಿತ್ಯತಾ ಅಂತ ಸುಭಾಷಿತ ಕವಿ. ಅಂಥ ಶರಣರು ಯಾರಪ್ಪ ಅಂದ್ರೆ ಈಗ ಸದ್ಯದ ಕಾಲಕ್ಕೆ ನಿಮ್ಮೆಲ್ಲರ ಪುಣ್ಯ ಜಗದ್ಗುರು ಶಿವಾನಂದ ಭಾರತೀಯ ಅಪ್ಪಗಳವರು. ಅವರ ಸಂಘದಿಂದ ನಮ್ಮ ಜೀವನವೇ ಪಾವನ ಅಂತ ತಿಳ್ಕೊಂಡು ಅವರ ಸಂಘದಲ್ಲಿರುವ ಅಂಥ ಬುದ್ಧಿ ಸದ್ಗುಣಗಳನ್ನು ಸಕಲ ಸದ್ಗುರು ಎಲ್ಲರಿಗೂ ಕಳುಹಿಸಿ ನನ್ನ ವಾಣಿಗೆ ವಿರಾಮ.